ನೋಡಕ್ಕಾಗಲ್ಲ. ಸೊ ಏನ್ ದೂರ ಆಗಿರೋ ವಿಚಾರಗಳು ಇಲ್ಲವೇ ಇಲ್ಲ ಸರ್. ಅದು ಅದೇ ಒಂದು ಮಧ್ಯದಲ್ಲಿ ಒಂದ್ ತಿಂಗಳು 1.5 ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತಾಡಿರಲ್ಲ ಅಷ್ಟೇ. ಬಟ್ ಟಚ್ ಅಲ್ಲಿ ಇದ್ದೇ ಇರ್ತೀವಿ. ಫೋನ್ ಮಾತಾಡೋದಾಗ್ಲಿ, ನಮ್ಮ ಅತ್ತಿಗೆ ಜೊತೆ ಮಾತಾಡಿ ಇದ್ದೇ ಇರುತ್ತೆ. ಈ ಸಿನಿಮಾ ಪ್ರಚಾರದಲ್ಲಿ ಏನಾದ್ರು ಕಾಣಿಸ್ಕೋಬಹುದು ದರ್ಶನ್ ಸರ್ ಸಾಥ್ ಕೊಡ್ತಾರ? ಕೊಟ್ರೆ ತುಂಬಾ ಖುಷಿ ಪಡ್ತೀನಿ. ಗೊತ್ತಿಲ್ಲ, ನಾನೇನ್ ಮಾತಾಡಿಲ್ಲ ಇದ್ರ ಬಗ್ಗೆ, ಯಾಕಂದ್ರೆ ಬೇರೆ ಟೆನ್ಷನ್ ಇದ್ದಿದ್ರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಸೊ ಗೊತ್ತಿಲ್ಲ, ಮುಂದಕ್ಕೆ ಕೇಳ್ಬೋದೇನೋ, ನಾನು ಅವ್ರು ಅಂದ್ಬಿಟ್ಟು ಮಾಡ್ಬೋದೇನೋ, ಗೊತ್ತಿಲ್ಲ. ಏನ್ ಬೇಕಾಗ್ಬೋದು. ಈಗ ಹೇಗಿದೆ ಸರ್ ಅವ್ರ ಹೆಲ್ತ್ ಅದೇ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ. ಮೇನ್ ಉದ್ದೇಶ ಮೈಸೂರು ಹೋಗಿದ್ದೇನು ಅಂದ್ರೆ ಅಜಯ್ ಹೆಗ್ಡೆ ಡಾಕ್ಟರ್ ದರ್ಶನ್ಗೆ 2 ಕೈದು ಆಪರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ, ಶೂಟಿಂಗ್ ಟೈಮಲ್ಲಿ ಇದ್ದಾಗ. ಸೊ ಅವ್ರ ಮೇಲೆ ದರ್ಶನ್ ಅಂದ್ರೆ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ ಫುಲ್ ತಲೆಯಿಂದ ಕಾಲವರೆಗೂ ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನ್ ಮಾಡ್ಬೇಕು. ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬಾ ನೋವಿದೆ ಅವ್ರಿಗೆ, ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ತರ ಆಗೋವರೆಗೂ ಟ್ರೀಟ್ಮೆಂಟ್ ನಡೀಬೇಕು. ಆ ಟೈಮಲ್ಲಿ ನೀವು ಒಂದ್ ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು, ಮತ್ತೊಂದ್ ಕಡೆ ಫ್ಯಾಮಿಲಿನ ನಿಭಾಯಿಸಬೇಕಿತ್ತು. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅಂತ? ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ. ಅಂಡ್ ಅದಾದ್ಮೇಲಿಂದ ಮಿಕ್ಕಿದೆಲ್ಲಾನು ಮ್ಯಾನೇಜ್ ಮಾಡಕ್ಕೆ ನಮ್ಮ ಟೀಮು, ಇವನ್ ವಿರಾಟ್ ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮ್ಗೆ. ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ದಾರೆ. ಅಂದ್ರೆ ಎಲ್ಲ ಅವರು ನನ್ಗೆ ಏನೇನ್ ಬೇಕಂತ ಅವ್ರಿಗೆ ಹೇಳ್ತಾ ಇದ್ದೆ, ಅವರೆಲ್ಲ ಮಾಡಿದ್ರು. ಫೈನಲ್ ಚೆಕ್, ಅದ್ರಲ್ಲಿ ಏನೇನು ಕರೆಕ್ಷನ್ಸ್ ನನಗೆ ಹೆಂಗ್ ಬೇಕು ಹಂಗಿದ್ಯಾ, ಇಲ್ಲ ಏನಾದ್ರು ಕರೆಕ್ಷನ್ ಬೇಕು, ಅವೆಲ್ಲ ನಾನು ಮಾಡಿಸ್ಕೊಂತ ಇದ್ದೆ. ಇದ್ರ ನಡುವೆ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್. ದಿನಕರ್ ಸರ್ ಮತ್ತೆ ದರ್ಶನ್ ಸರ್ಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ ಅಂಡ್ ಜಯಣ್ಣ ಅವರ ಪ್ರೊಡಕ್ಷನ್ ಎಲ್ಲ ಸಿನಿಮಾ ಬರುತ್ತೆ ಅನ್ನುವಂತದ್ದು ಒಂದಷ್ಟು ಚರ್ಚೆಗಳಾಗ್ತಿದೆ. ಬಂದ್ರೆ ತುಂಬಾ ಒಳ್ಳೆ ವಿಚಾರ ಸರ್ ಅದು. ಆಕ್ಚುಲಿ ಅಲ್ಲ, ಪ್ರೊಡಕ್ಷನ್ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮ್ 2026 ಅಲ್ಲಿ ಮೋಸ್ಟ್ಲಿ ಆಗೋದು. ಯಾಕಂದ್ರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ, ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಅಂಡ್ ಪ್ರೊಡ್ಯೂಸರ್ ದರ್ಶನ್ ತುಂಬಾ ದೊಡ್ಡ ಲಿಸ್ಟ್ ಇದೆ, ಅದ್ರಲ್ಲಿ ಯಾರು ಹೋಗ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.